ಎಲ್ಲಿಂದ ಖರ್ಚು ಮಾಡ್ತಿದ್ದೀರಾ? ನೀವೇನಾದರೂ ನಿಮ್ಮ ಪಕ್ಷದಿಂದ ಖರ್ಚು ಮಾಡ್ತಿದ್ದೀರಾ? ಸರ್ಕಾರದಿಂದ ಖರ್ಚು ಮಾಡ್ತಿದ್ದೀರಾ? ನೀವು ನಿಜವಾಗ್ಲೂ ಏನಾದರೂ ಸಾಧನೆ ಮಾಡಿದರೆ ನೀವು ಸಮಾವೇಶ ಮಾಡೋ ಅವಶ್ಯಕತೆ ಇರಲಿಲ್ಲ ಮುಖ್ಯಮಂತ್ರಿಗಳೇ. ಜನ ಮನಸ್ಸಲ್ಲಿ ಇಟ್ಟಿದ್ರಿ ನೀವು. ನಾವು ಎಲ್ಲ ಕಡೆ ಹೇಳ್ಕೊಂಡು ಬರ್ತಿದ್ವಿ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಾರಿಗೆ ಸಚಿವರು ನಮಗೆ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನ ಮಾತಾಡ್ತಿದ್ರು. ನೀವು ಈ ಸಮಾವೇಶಗಳು ಮಾಡಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಿಮ್ಮ ನಾಯಕರು ನಮ್ಮ ಮೇಲಿಂದ ಕರೆಸಿ ಇದೆಲ್ಲ ಪ್ರದರ್ಶನ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವತ್ತು ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಾ. ಶಕ್ತಿ ಯೋಜನೆ ಅದರಲ್ಲಿ ಮೊದಲನೇದು. ಆ ಶಕ್ತಿ ಯೋಜನೆನ ಜಾರಿ ಮಾಡಿದವ್ರು ಯಾರು? ನಮ್ಮ ಜನ. ಖಾಕಿ ಪ್ಯಾಂಟು ಶರ್ಟು ಹಾಕೊಂಡು ಬಂದು ಕೆಲಸ ಮಾಡ್ತಿರೋ ಅಂತ ನಮ್ಮ ಹೆಣ್ಮಕ್ಳು, ನಮ್ಮ ಸಾರಿಗೆ ನೌಕರರು. ಏನು ಅಂದ್ಕೊಂಡಿದ್ದೀರಾ ನಮ್ಮ ಕಾರ್ಮಿಕರನ್ನ ನೀವು? ಇವತ್ತು ಈ ಗ್ಯಾರಂಟಿಗಳು ಅಂತ ಹೇಳಿಕೊಟ್ಟು ನಮ್ಮ ಸಾರಿಗೆ ನೌಕರರ ಬದುಕಿನ ಹಕ್ಕಿನ ಗ್ಯಾರಂಟಿಯನ್ನು ಕಿತ್ಕೊಂಡಿದ್ದೀರಾ ನೀವು. ಈ ಮೊದಲು ನೀವು ನಿಜವಾಗ್ಲೂ ಏನಾದ್ರೂ ನಮ್ಮ ಪರವಾಗಿದ್ರೆ, ಕಾರ್ಮಿಕರ ಪರವಾಗಿದ್ರೆ, ನಮಗೆ ಸಾರಿಗೆ ನೌಕರರಿಗೆ, ಸಾರಿಗೆ ನೌಕರರ ಕುಟುಂಬಗಳಿಗೆ ಘನತೆಯ ಬದುಕಿನ ಹಕ್ಕಿನ ಗ್ಯಾರಂಟಿ ಕೊಡಿ ಅಂತ ಇವತ್ತು ಕೇಳ್ತಾ ಇದ್ದೀವಿ. ಇದು ಸಂವಿಧಾನ ಕೊಟ್ಟಿರೋ ಅಂತ ಒಂದು ಗ್ಯಾರಂಟಿ. ನೀವು ಅದನ್ನ ಮರೆತು ಬಿಟ್ಟು ಬೇರೆ ಎಲ್ಲವನ್ನೂ ಹೇಳ್ತಾ ಇದ್ದೀರಾ. ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸಂತೋಷ, ನಾವು ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ. ಬರೀ ಮಾತಾಡೋದು ಮಾತ್ರ ಅಲ್ಲ, ನಾವು ಸಂವಿಧಾನವನ್ನ ಆಚರಿಸ್ತಾ ಇದ್ದೀವಿ. ನೀವು ಕೂಡ ಸಂವಿಧಾನವನ್ನ ಆಚರಿಸಿ ಅಂತ ಹೇಳಿ ಈ ಮೂಲಕ ನಿಮ್ಮನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಿಮ್ಮನ್ನ ಇವತ್ತು ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇರೋದು, ಇನ್ನೂ ಕಾಲ ಮಿಂಚಿಲ್ಲ, ಸಮಯ ಕೊಟ್ಟಿದ್ದೀವಿ. ನಮಗೆ ಮುಷ್ಕರ ಮಾಡಿ ಜನರಿಗೆ ತೊಂದರೆ ಕೊಡಬೇಕು ಅನ್ನೋದು ಖಂಡಿತ ಇಲ್ಲ. ನಮ್ಮ ನೌಕರರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಹಾಗಾಗಿ ನೀವು ಈ ಸರ್ಕಸ್ ಎಲ್ಲ ಬಿಟ್ಬಿಡಿ. 20 ಇದ್ದಿದ್ದು 19 ಇದ್ದಿದ್ದು 20, ಈ ಸರ್ಕಸ್ ಎಲ್ಲ ಮಾಡಕ್ಕೆ ಹೋಗಬೇಡಿ. ಅದರ ಬದಲು ಒಂದು ಸ್ವಲ್ಪ ನಮ್ಮ ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆ ಮಾತಾಡಿ. ಮಾತಾಡೋಕ್ಕೆ ಏನಾಗಿದೆ? ಯಾಕೆ ಹಠ ಮಾಡ್ತಿದ್ದೀರಾ? ನಮ್ಮ ಮಕ್ಕಳಾದ್ರೂ ಪರವಾಗಿಲ್ಲ, ಹಠ ಮಾಡಬೇಡ ಅಂದರೆ ಮಾಡೋದಿಲ್ಲ. ನೀವ್ಯಾಕೆ ಸ್ವಾಮಿ ದೊಡ್ಡವರಾಗಿ ಈ ಥರ ಹಠ ಮಾಡ್ತಿದ್ದೀರಾ? ಹಠ ಮಾಡಬೇಡಿ. ದಯವಿಟ್ಟು ಮಾತಾಡಿ, ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ. ನೀವು ದೊಡ್ಡವರು, ನಿಮಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಾವು ಈ ಸಭೆಯ ಮೂಲಕ ಕೇಳ್ತಾ ಇರೋದು ಇನ್ನೊಂದು ವಿಷಯ. ನಾನು ಮರ್ತ್ಬಿಟ್ಟಿದ್ದೆ. ನಮ್ಮ ಅವಧಿ, ವೇತನ ಪರಿಷ್ಕರಣೆಯ ಅವಧಿಯನ್ನು ನೀವು ಮುಂದೂಡ್ತಾ ಇದ್ದೀರಾ. ಯಾಕೆ ಮುಂದೂಡ್ತಿದ್ದೀರಾ? ನಾವು ಏನಾದ್ರು ಅಕಸ್ಮಾತು ನಿಮ್ಮ ಸರ್ಕಾರದ ಅವಧಿ 5 ವರ್ಷ ಇದೆಯಲ್ಲ, ಇವತ್ತು ನಾವು ಕೂಡ ನಿಮ್ಮ ಸರ್ಕಾರದ ಅವಧಿಯನ್ನು ಯಾರಾದರೂ ಬಂದು 3 ವರ್ಷ ಮಾಡ್ತೀವಿ ಅಂದರೆ ನೀವು ಒಪ್ಕೋತೀರಾ? ಅದನ್ನ ಒಪ್ಕೋತೀರಾ? ಹೇಳಿಬಿಡಿ. ಸಾಧ್ಯನೇ ಇಲ್ಲ. ನೀವು ಇವತ್ತು ಕುರ್ಚಿಗಾಗಿ ಎಲ್ಲರೂ ಜಗಳ ಆಡ್ತೀರಾ. ನಾವು ಕುರ್ಚಿಗಾಗಿ ಜಗಳ ಆಡ್ತಿಲ್ಲ. ನಮ್ಮ ಹೊಟ್ಟೆಯ ಹಸಿವಿಗಾಗಿ ನಾವು ಅದನ್ನ ನೀತಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮಕ್ಕಳ ಶಾಲೆಗೆ ಕಳಿಸೋಕ್ಕೋಸ್ಕರ, ನಾವು ಫೀಸ್ ಕಟ್ಟೋಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ನಾವು ಬಂಗ್ಲೆ ಕಟ್ಟಿಸ್ಕೊಳ್ಳೋಕೆ ನಾವು ದುಡ್ಡು ಕೇಳ್ತಾ ಇಲ್ಲ ಸ್ವಾಮಿ. ಅದಕ್ಕೆ ನಾವು ಹೇಳ್ತಾ ಇರೋದು, ದಯವಿಟ್ಟು ನಾವು ಏನು 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಕೈಗಾರಿಕಾ ಒಪ್ಪಂದದಲ್ಲಿ ಇದೆ, ಅದನ್ನ ಮಾಡಿ. ನೀವು ಯಾವಾಗಲೂ ಯಾಕೆ ಹಿಂದಿನ ಸರ್ಕಾರ ಅಂತ ಹೇಳ್ತೀರಾ? ಬೇಡ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ. ಆ ನಿಮ್ಮ ರಾಜಕೀಯವನ್ನ ಅವರ ಜೊತೆ ನೀವು ರಾಜಕೀಯವಾಗೇನೆ ಫೈಟ್ ಮಾಡ್ಕೊಳ್ಳಿ. ನಾವೇನು ಅದಕ್ಕೆ ಅಡ್ಡಿ ಬರೋದಿಲ್ಲ. ನಿಮ್ಮ ಆ ರಾಜಕೀಯ ಹೋರಾಟವನ್ನು ನಮ್ಮ ನೌಕರರ ಮೇಲೆ ಹಾಕಬೇಡಿ. ನಮ್ಮ ನೌಕರರ ಜೊತೆ ನೀವು ರಾಜಕೀಯವಾಗಿ ಹೋರಾಟ ಮಾಡಬೇಡಿ. ನಮ್ಮ ನೌಕರರ ವಿರುದ್ಧ ನೀವು ರಾಜಕೀಯ ಹೋರಾಟಕ್ಕೆ ಇಳಿಬೇಡಿ.
ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಕೆಲಸ ಮಾಡಬೇಡಿ ನೀವು. ಯಾಕೆಂದರೆ ನಾವು ಶ್ರಮಜೀವಿಗಳು. ಆಮೇಲೆ ನಾವು ಇಲ್ಲಲ್ಲ ಇನ್ನೊಂದು ಕಡೆ ನಾವು ಬದುಕುವಂಥ ಶಕ್ತಿ ನಮಗಿದೆ. ನಾವು ಶ್ರಮಜೀವಿಗಳು, ರಟ್ಟೆ ಇದೆ ನಮಗೆ. ಹಾಗಾಗಿ ನೋಡಿ, ಇವತ್ತು 1,15,000 ಜನ ಮುಷ್ಕರಕ್ಕಿಳಿದ್ರೆ ಯಾವ ನಿಮ್ಮ 4,000 ಬಸ್ ಬೇಕಾಗಿರೋದು ನಿಮಗೆ ಯಾರು ಬರೋದಿಲ್ಲ. ಹಾಗಾಗಿ ನಾವು ಹೇಳ್ತಿದ್ದೀವಿ 19ನೇ ತಾರೀಕು ನಿಮಗೆ ಸುಲಭ ಇಲ್ಲ. 19ನೇ ತಾರೀಕು ನಾವೆಲ್ಲರೂ ಬರ್ತೀವಿ. ಅಲ್ಲಿ ಹೆಣ್ಮಕ್ಳು ಬರ್ತೀವಿ. ನಿಮ್ಮ ಏನು ಶಕ್ತಿ ಯೋಜನೆ ಇದೆ, ಶಕ್ತಿ ಯೋಜನೆ ಅಂತ ಹೇಳಿ ನೀವು ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತೀರಾ, ನಾವು ಹೆಣ್ಮಕ್ಳು ಬರ್ತೀವಿ. ನಾವು ಕಪ್ಪು ಬಾವುಟ ಹಿಡಿತೀವಿ. ಯಾಕೆ ಕಪ್ಪು ಬಾವುಟ ಹಿಡಿತೀವಿ ಅಂದರೆ ಶಕ್ತಿ ಯೋಜನೆ ವಿರುದ್ಧ ಅಲ್ಲ. ಆದರೆ ಶಕ್ತಿ ಯೋಜನೆಯಲ್ಲಿ ನೀವು ದುಡಿಸ್ಕೊಂಡು ನಮಗೆ ವೇತನ ಹೆಚ್ಚಳ ಮಾಡದೇ ಇರೋದಕ್ಕೆ, ಸರಿಯಾಗಿ ವೇತನ ಹೆಚ್ಚಳ ಮಾಡದೇ ಇರೋದಕ್ಕೆ, ಮತ್ತೆ ನಾವು ಕೇಳಿದಂಥ ಬೇಡಿಕೆಗಳನ್ನ ಇತ್ಯರ್ಥ ಮಾಡದೇ ಇರೋದಕ್ಕೆ ನಾವು ಕಪ್ಪು ಬಾವುಟ ಹಿಡಿತೀವಿ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನು ರೇಗಿಸ್ಬೇಡಿ, ಇನ್ನಷ್ಟು ರೇಗಿಸ್ಬೇಡಿ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಾವು ಕಾರ್ಮಿಕರು, ನಾವು ಸಿಡಿದಿದ್ರೆ ಮತ್ತೆ ನಿಮ್ಮ ಕುರ್ಚಿ ಅಲುಗಾಡುತ್ತೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಮಿಕರನ್ನ ಒಂದು ಕೇಳ್ಕೊಳ್ತಾ ಇದ್ದೀನಿ, ಯಾವುದೇ ಅಪಪ್ರಚಾರಕ್ಕೂ ಬಲಿಯಾಗಬೇಡಿ. ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಅಪಪ್ರಚಾರಗಳನ್ನ ಮಾಡ್ತಾರೆ. ಒಳಗಡೆನೂ ಮಾಡ್ತಾರೆ, ಹೊರಗಡೆನೂ ಅಪಪ್ರಚಾರ ಮಾಡ್ತಾರೆ. ಕೆಲವರು ಹೋಗಿ 12.5% ಸಾಕು, ತುಂಬ ಖುಷಿಯಾಗಿದೆ ನಮಗೆ. ನಿಮಗೆ ಈ ಸರ್ಕಾರದ ಪರವಾಗಿ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರಂತೆ. ಸಾಕು, ನಮಗೆ 1/24ಕ್ಕೆ ಮಾಡಿಕೊಟ್ಟು ಬಿಡಿ, ಯಾವುದೇ ಥರದ ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೊಡಬೇಡಿ ಅಂತ ಕೂಡ ಹೇಳಿದ್ರಂತೆ. ಇವ್ರೇನಾದರೂ ಮನುಷ್ಯ, ಇವರು ಆ ಥರ ಹೇಳಿದವರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಅವ್ರು ಯಾರಾದರೂ ಇರಲಿ, ಅವರೇನಾದರೂ ನಿಜವಾಗ್ಲೂ ನೌಕರರ ಪರವಾಗಿದ್ದಾರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಅಂಥವ್ರು ಯಾರೇ ಇದ್ದರೂ ಕೂಡ ಅವ್ರು ಯಾರು ಕೂಡ ನಮ್ಮ ಸಾರಿಗೆ ನೌಕರರ ಪರವಾಗಿರೋರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನೀವು ಎಲ್ಲ ಕಡೆ ಹೇಳಿ ಅಂತ ಕೇಳಿಕೊಂಡು, ನಾವು ಇವತ್ತು ಈ ಒಂದು ನಮ್ಮ ಏನು ಬದುಕಿನ ಹಕ್ಕಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಈ ಮುಷ್ಕರವನ್ನು ಎಷ್ಟು